ವೆಲ್ಕಮ್ ಟು ಸುಜಾತಾಸ್ ಕಿಚನ್. ಗರಿಗರಿಯಾದ ರುಚಿಯಾದ ಕೋಡ್ಬಳೆಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಇಟ್ಕೊಳ್ಳೋಣ. 1 ಬೌಲಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಅದೇ ಅಳತೆಯಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಕೈ ಆಡಿಸೋಣ. ಇದನ್ನು ಸಣ್ಣ ಉರಿನಲ್ಲಿ ಹುರಿಬೇಕು, ಜಾಸ್ತಿ ಹುರಿಬಾರ್ದು. ಸ್ವಲ್ಪ ಬಿಸಿ ಆದರೆ ಸಾಕು. ಬಿಸಿಯಾಗಿದೆ, ಈಗ ಎತ್ತಿಟ್ಕೊಳ್ಳೋಣ. 1 ಬೌಲಷ್ಟು ಹುರುಗಡಲೆಯನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ. ಅರ್ಧ ಹೋಳು ತೆಂಗಿನಕಾಯಿ, 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ರುಬ್ಬಿ ಇಟ್ಕೊಳ್ಳೋಣ. ಪುಡಿ ಮಾಡಿದ ಕಡಲೆ ಹಿಟ್ಟಿಗೆ ಬಿಸಿ ಮಾಡಿದಂಥ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. 4 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ರುಬ್ಬಿದಂಥ ಮಿಶ್ರಣವನ್ನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೂರು ಸ್ಪೂನ್ ತುಪ್ಪವನ್ನು ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ತುಪ್ಪ ಇಲ್ಲ ಅಂತಂದರೆ ಎಣ್ಣೆನಾದರೂ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೋಬೋದು. ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕು. ಇಷ್ಟು ಹದ ಬಂದರೆ ಸಾಕು. ಈ ಹಿಟ್ಟನ್ನು ಚೆನ್ನಾಗಿ ಹೊಸ್ತು ನಮಗೆ ಬೇಕಾದ ಆಕಾರಕ್ಕೆ ಕೋಡ್ಬಳೆಯನ್ನು ಮಾಡ್ಕೊಳ್ಳೋಣ. ಚಿಕ್ಕದಾದರೂ ಮಾಡ್ಕೋಬೋದು, ಇಲ್ಲ ದೊಡ್ಡದಾಗಾದ್ರೂ ಮಾಡ್ಕೋಬೋದು. ಈಗ ಎಣ್ಣೆ ಕಾದಿದೆ. ಎಣ್ಣೆಗೆ ಮಾಡಿಟ್ಟಂಥ ಕೋಡ್ಬಳೆಯನ್ನು ಹಾಕ್ತಾಯಿದ್ದೀನಿ. ಕೋಡ್ಬಳೆಯನ್ನು ಹಾಕಿದ ತಕ್ಷಣ ಕೈಯನ್ನು ಆಡಿಸ್ಬಾರ್ದು. ಒಂದು 5 ನಿಮಿಷ ಬಿಟ್ಟು ಕೈಯನ್ನು ಆಡಿಸಿ ಕೋಡ್ಬಳೆಯನ್ನು ಕೆಂಪಗಾಗೋವರೆಗೆ ಬೇಯಿಸ್ಕೋಬೇಕು. ಇಷ್ಟು ಕೆಂಪಗಾದರೆ ಸಾಕಾಗುತ್ತೆ. ಈಗ ಕೋಡ್ಬಳೆ ಆಗಿದೆ. ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಗೆ ತಿನ್ನೋದಕ್ಕೆ ಕೋಡ್ಬಳೆ ತುಂಬ ರುಚಿಯಾಗಿರುತ್ತೆ.